ಹಾಯ್ ಫ್ರೆಂಡ್ಸ್, ನಾನು ಆಶಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ಇನ್ ಕನ್ನಡ. ಇವತ್ತು ನಾನು ತೊಗೊಂಬಂದಿರೋ ಟಾಪಿಕ್ ಬಂದು ದೈನಂದಿನ ಬಳಕೆಯ ವಾಕ್ಯಗಳು, ಅಂದರೆ ಡೈಲಿ ಯೂಸ್ ಸೆಂಟೆನ್ಸ್. ನಾವು ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಡೈಲಿ ಯಾವ ಸಿಂಪಲ್ ಸೆಂಟೆನ್ಸಸ್ನ ಏನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಗುಡ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ನಾವು ಶುಭೋದಯ ಹೇಳಬೇಕು ಅಂದರೆ ಗುಡ್ ಮಾರ್ನಿಂಗ್ ಸರ್ ಅಥವಾ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಕೂಡ ಹೇಳ್ಬೋದು. ಇದನ್ನು ಸಾಮಾನ್ಯವಾಗಿ ನಾವು ಸ್ಕೂಲ್ ಕಾಲೇಜಸ್ಗಳಲ್ಲಿ ಕೇಳಿರ್ತೀವಿ ಅಥವಾ ಯಾವುದಾದ್ರೂ ಆಫೀಸ್ಗಳಲ್ಲಿ. ಸೊ ನಾವು ಯಾರಿಗಾದ್ರೂ ಶುಭೋದಯ ಹೇಳಬೇಕು ಅಂದಾಗ ಗುಡ್ ಮಾರ್ನಿಂಗ್ ಸರ್ ಅಥವಾ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಯಾರಿಗಾದ್ರೂ ನಿಮಗೆ ದಿನವೂ ಚೆನ್ನಾಗಿರಲಿ, ಹಾಗೆ ಶುಭ ದಿನ ಅಂತ ಹೇಳಬೇಕು ಅಂತ ಅಂದಾಗ ಹ್ಯಾವ್ ಎ ನೈಸ್ ಡೇ ಅಥವಾ ಹ್ಯಾವ್ ಅ ಗುಡ್ ಡೇ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಯಾರಾದರೂ ನಮಗೆ ನಿಮ್ಮ ಹೆಸರೇನು ಅಂತ ಹೇಗೆ ಕೇಳ್ತಾರೆ, ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಕೇಳೋದು ಅಂತಂದರೆ ವಾಟ್ ಈಸ್ ಯುವರ್ ನೇಮ್ ಅಂತ. ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರೇನು ಅಂತ. ಅದಕ್ಕೆ ಯಾರಾದರೂ ಕೇಳಿದಾಗ ನಾವು ಹೇಳಬೇಕಲ್ವ ನಮ್ಮ ಹೆಸರೇನು ಅಂತ. ಅವಾಗ ನಾವೇನು ಹೇಳ್ತೀವಿ, ಮೈ ನೇಮ್ ಈಸ್ ಆಶಾ, ಅಂದರೆ ನನ್ನ ಹೆಸರು ಆಶಾ ಅಂತ ಹೇಳಬೇಕು ಫ್ರೆಂಡ್ಸ್. ಅದೇ ರೀತಿ ಯಾರಾದರೂ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ, ಯಾರಿಗಾದ್ರೂ ಕೇಳಬೇಕು ಅಂದಾಗ ಕೂಡ ನಾವು ಹೌ ಆರ್ ಯು ಅಂತ ಕೇಳಬೇಕು ಫ್ರೆಂಡ್ಸ್. ಹೌ ಆರ್ ಯು, ನೀವು ಹೇಗಿದ್ದೀರಾ ಅಂತ ಕೇಳ್ಬೋದು. ಅದಕ್ಕೆ ಉತ್ತರವಾಗಿ ನಾವು ಐ ಆಮ್ ಫೈನ್ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು ಅಂತ. ಹಾಗೆ ನಮಗೆ ಯಾರಾದರೂ ಹೌ ಆರ್ ಯು ಅಂತ ಕೇಳಿದಾಗ ನಾವು ಐ ಆಮ್ ಫೈನ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ನಾವು ಅವರಿಗೆ ಕೇಳಬೇಕಲ್ವ ಫ್ರೆಂಡ್ಸ್ ಹೇಗಿದ್ದೀರಾ ಅಂತ. ಸೊ ಅದಕ್ಕೆ ನಾವು ಹೌ ಅಬೌಟ್ ಯು ಅಂತ ಕೂಡ ಕೇಳ್ಬೋದು. ಅಂದರೆ ನಿಮ್ಮ ಬಗ್ಗೆ ಏನು, ಅಂದರೆ ನೀವು ಹೇಗಿದ್ದೀರಾ ಅನ್ನೋ ಅರ್ಥ ಕೂಡ ಬರುತ್ತೆ. ನಮಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ನಾವು ಐ ವಾಂಟ್ ಟು ಈಟ್ ಅಂತ ಹೇಳಬೇಕು ಫ್ರೆಂಡ್ಸ್. ಅಂದರೆ ನಾನು ತಿನ್ನಲು ಬಯಸುತ್ತೇನೆ ಅನ್ನೋ ಅರ್ಥ ಬರುತ್ತೆ. ಫ್ರೆಂಡ್ಸ್, ನಾವು ಯಾರಿಗಾದ್ರೂ ನೀವು ಕಾಫಿ ಕುಡ್ತೀರಾ ಅಂತ ಕೇಳಬೇಕು ಅಂತ ಅಂದರೆ ನಾವೇನಂತ ಕೇಳಬೇಕು ಅಂದರೆ ಡು ಯು ಡ್ರಿಂಕ್ ಕಾಫಿ ಅಂತ ಕೇಳಬೇಕು ಫ್ರೆಂಡ್ಸ್. ಅದಕ್ಕೆ ಅವರು ಉತ್ತರವಾಗಿ ಎಸ್ ಐ ವಿಲ್ ಡ್ರಿಂಕ್ ಕಾಫಿ ಅಂದರೆ ಹೌದು ನಾನು ಕಾಫಿ ಕುಡಿಯುತ್ತೇನೆ ಅನ್ನೋ ಅರ್ಥ ಬರುತ್ತೆ. ಇವಾಗ ನಾವು ಏನಾದರೂ ಒಂದು ಆಫೀಸಿಂದನೋ ಅಥವಾ ಕಾಲೇಜಿಂದನೋ ಹೊರಗಡೆ ಬರ್ತಾ ಇದ್ದೀವಿ ಕ್ಲಾಸ್ ರೂಮಿಂದ ಅಂದಾಗ ಕೇಳ್ಕೊಂಡು ಬರಬೇಕು ಅಂದಾಗ ಶಾಲ್ ಐ ಗೋ ಅಂತ ಕೇಳಬೇಕು ಫ್ರೆಂಡ್ಸ್. ಅಂದರೆ ನಾನು ಹೋಗಲೇ ಅನ್ನೋ ಒಂದು ಅರ್ಥ ಬರುತ್ತೆ. ಅದೇ ರೀತಿ ಅವರು ಅದಕ್ಕೆ ನಮಗೇನಂತ ಉತ್ತರ ಕೊಡ್ತಾರೆ ಅಂದರೆ ಶೋರ್ ಯು ಕ್ಯಾನ್ ಗೋ ಅಂತ. ಅಂದರೆ ಖಂಡಿತ ನೀವು ಹೋಗಬಹುದು ಅನ್ನೋ ಒಂದು ಮೀನಿಂಗ್ ಬರುತ್ತೆ ಫ್ರೆಂಡ್ಸ್. ಸೊ ಇದೇ ರೀತಿ ನಮಗೇನಾದರೂ ಒಂದು ಪೆನ್ ಬೇಕು ಅಂತಂದಾಗ, ಬೇರೆಯವರಿಂದ ಏನಾದರೂ ತೊಗೊಳ್ತಾ ಇದ್ದೀವಿ ಅಂದಾಗ ಫಸ್ಟು ನಾವು ಕೇಳಬೇಕು ಫ್ರೆಂಡ್, ಡು ಯು ವಾಂಟ್ ದಿಸ್ ಅಂತ. ಅಂದರೆ ಇದು ನಿಮಗೆ ಬೇಕಾ ಅಂತ ಕೇಳ್ತೀವಲ್ವ ಫ್ರೆಂಡ್, ಆ ಥರ ನಾವು ಮೊದಲು ಕೇಳಬೇಕು ಅಂತಂದಾಗ ಡು ಯು ವಾಂಟ್ ದಿಸ್ ಅಂತ ಕೇಳಬೇಕು. ಅಥವಾ ಅದು ನಮಗೆ ಬೇಡ ಅಂತ ಅನ್ನಿಸಿದಾಗ ಐ ಡೋಂಟ್ ವಾಂಟ್ ಅಂತ ಹೇಳಬೇಕು, ನನಗೆ ಬೇಕಿಲ್ಲ ಅಂತ. ಕೆಲವರಿಗೆ ತುಂಬ ನಿದ್ದೆ ಬಂದಿರುತ್ತೆ, ಆ ಸಮಯದಲ್ಲಿ ನಾವೇನಂತ ಹೇಳಬೇಕು ಅಂದರೆ ಐ ಆಮ್ ಸ್ಲೀಪಿ ಅಂತ ಹೇಳಬೇಕು, ನಾನು ನಿದ್ರೆಯಲ್ಲಿದ್ದೇನೆ ಅಂತ. ಸೊ ನಮಗೆ ರೆಸ್ಟ್ ಬೇಕು ಅಂತ ಅನಿಸಿದಾಗ ಐ ನೀಡ್ ಸಮ್ ರೆಸ್ಟ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಐ ನೀಡ್ ಸಮ್ ರೆಸ್ಟ್ ಅಂದರೆ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ. ನಾವು ಫ್ಯಾಮಿಲಿ ಬಗ್ಗೆ ವಿಚಾರಿಸುವಾಗ ಅಂದರೆ ಯಾರಿಗಾದ್ರೂ ನಿಮ್ಮ ಮನೇಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳೋದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಕೇಳ್ತೀವಿ ಅಂದರೆ ಹೌ ಈಸ್ ಯುವರ್ ಫ್ಯಾಮಿಲಿ ಅಂತ ಕೇಳಬೇಕು ಫ್ರೆಂಡ್ಸ್. ಅಂದರೆ ನಿಮ್ಮ ಕುಟುಂಬ ಹೇಗಿದೆ ಅಂತ. ಅಥವಾ ಯಾರಾದರೂ ನಮ್ಗೆ ಕೇಳಿದಾಗ ನಾವು ಅದಕ್ಕೆ ಉತ್ತರವಾಗಿ ದೇ ಆರ್ ಫೈನ್ ಅಂತ ಹೇಳಬೇಕು ಫ್ರೆಂಡ್ಸ್. ದೇ ಆರ್ ಫೈನ್ ಅಂದರೆ ಅವರು ಚೆನ್ನಾಗಿದ್ದಾರೆ ಅಂತ. ಅದೇ ರೀತಿ ಯಾರಿಗಾದ್ರೂ ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಕೇಳುವಾಗ ಹಿಂಗೆ ಕೇಳಬೇಕು ಅಂತ ಅಂದರೆ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಕೇಳಬೇಕು. ಅಂದರೆ ನಿಮ್ಮ ಉಪಹಾರವನ್ನು ಸೇವಿಸಿದ್ದೀರಾ ಅಂತ. ಅಂದರೆ ನಿಮ್ಮದು ತಿಂಡಿ ಆಯಿತಾ ಅಂತ ಕೇಳೋ ಅರ್ಥ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿ ನಾವು ಇದನ್ನು ಲಂಚ್ ಡಿನ್ನರಿಗೆ ಕೂಡ ಬಳಸ್ಬೋದು. ಹ್ಯಾಡ್ ಯುವರ್ ಡಿನ್ನರ್, ಹ್ಯಾಡ್ ಯುವರ್ ಲಂಚ್, ಹ್ಯಾಡ್ ಯುವರ್ ಸ್ನ್ಯಾಕ್ಸ್ ಅಂತ ಕೂಡ ಕೇಳ್ಬೋದು ಫ್ರೆಂಡ್ಸ್.
ಸೊ ಅದಕ್ಕೆ ಅವರು ಉತ್ತರವಾಗಿ ನಮಗೆ ಎಸ್ ಐ ಹ್ಯಾಡ್ ಅಂತ, ಅಂದರೆ ಆಯಿತು ಅನ್ನೋ ಒಂದು ಅರ್ಥ ಕೂಡ ಬರುತ್ತೆ, ಹೌದು ನಾನು ಹೊಂದಿದೆ ಅಂತ ಕೂಡ ಬರುತ್ತೆ. ಅದೇ ರೀತಿ ಶಾಲ್ ಐ ಕಮ್ ಇನ್ ಅಂತ ನಾವು ಕ್ಲಾಸ್ ರೂಮು ಅಥವಾ ಆಫೀಸ್ಗೆ ಹೋಗುವಾಗ ಒಳಗಡೆ ಹೋಗಬೇಕು ಅಂದಾಗ, ಅಂದರೆ ನಾನು ಒಳಗೆ ಬರಲೆ ಅಂತ ಕೇಳಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಶಾಲ್ ಐ ಕಮ್ ಇನ್ ಅಂತ ಕೇಳಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ದಯವಿಟ್ಟು ಒಳಗೆ ಬನ್ನಿ ಅಂತ ಅವರು ಹೇಳೋದನ್ನು ಇಂಗ್ಲೀಷಲ್ಲಿ ಪ್ಲೀಸ್ ಕಮ್ ಇನ್ ಅಂತ ಹೇಳ್ತಾರೆ. ಯಾರಾದರೂ ನಿಮಗೆ ಏಜ್ ಎಷ್ಟು ಅಂತ ಕೇಳುವಾಗ, ಅಂದರೆ ವಯಸ್ಸೆಷ್ಟು ಅಂತ ಕೇಳಬೇಕು ಅಂತ ಅಂದಾಗ ಹೌ ಓಲ್ಡ್ ಆರ್ ಯು ಅಂತ ನಾವು ಕೇಳಬೇಕು ಫ್ರೆಂಡ್ಸ್. ಅದಕ್ಕೆ ಉತ್ತರವಾಗಿ ನಾವು ಐ ಆಮ್ 10 ಇಯರ್ಸ್ ಓಲ್ಡ್, ಅಂದರೆ ನನಗೆ 10 ವರ್ಷ ವಯಸ್ಸು ಅಂತ ಹೇಳ್ಬೋದು. ಅಂದರೆ ನಮ್ಮ ಏಜ್ ಏನಿರುತ್ತೆ ಅದನ್ನು ನಾವು ಹೇಳಬೇಕು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲಿಂಕನ್ನು ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತಷ್ಟು ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.